ಎಲ್ಲರಿಗೂ ನಮಸ್ಕಾರ. ಪೂರಕ್ಲೆಲ್ಲ ಸೊಲ್ಮೆಲು ಯಾನ ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಕ್ಲೆನ್ ಮಾತರಿಂದ ಮೋಕೆಡೆ ಎತ್ಕೊಂಡೊಂದಿಲ್ಲ. ನಿಮ್ಮೆಲ್ಲರನ್ನು ಅನ್ನಪೂರ್ಣ ಕಿಚನ್ಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿಕೊಳ್ಳಿ. ನೀವು ಹಾಗೆ ಶೇರ್ ಮಾಡಿದರೆ ನನಗೆ ತುಂಬ ಸಪೋರ್ಟ್ ಆಗ್ತದೆ. ನಿಗಳು ಏತು ಜನಕ್ಕೆ ಶೇರ್ ಮಲ್ತಾರ ಆ ತಿಂಕ್ ಸಪೋರ್ಟ್ ಹಾಕೊಂಡು ಕಡೆ ಮುಟ ನಿಗಳು ಸ್ಕಿಪ್ ಮಲ್ಪನೆ ತೋಲೆ. ಇವತ್ತು ನಾವು ಲೈಮ್ ಟೀ ಹೇಗೆ ಮಾಡೋದು ಅಂತ ನೋಡೋಣ. ಇನಿ ನಮ್ಮ ಲೈಮ್ ಟೀ ಮಲ್ಪುಗ ಒಣಸಾದ ಒಂದೇನು ಪರಂಡ ಭಾರಿ ಶೋಕು ಜೀರ್ಣ ಹಾಪಡು. ಊಟ ಆದ ನಂತರ ಈ ಟೀಯನ್ನು ಕುಡಿದ್ರೆ ಒಳ್ಳೆ ಜೀರ್ಣ ಆಗ್ತದೆ. ಇದಕ್ಕೆ ನಾನು 2 ಲೋಟದಷ್ಟು ಸಣ್ಣ ಲೋಟದಲ್ಲಿ 2 ಲೋಟ ಆಗುವಷ್ಟು ನೀರನ್ನು ಬಿಸಿ ಮಾಡ್ತಾ ಇದ್ದೇನೆ. ಏನೊಂಜಿ ಪಾತ್ರೆಗೆ 2 ಲೋಟ ನೀರು ಪಾಡ್ದು ಅವೆನ್ನ ಬೆಚ್ಚಾವರೆಗೆ ದೀವೊಂದುಲ್ಲೆ ಒಂದು ಒಣಸಾದ ಪರಂಡ ಮಸ್ತ್ ಎಡ್ಡೆ ಜೀರ್ಣ ಪೂರ ಕ್ಲೀನ್ ಹಾಪುಡು. ಇವಾಗ ನಾವು ಇದಕ್ಕೆ 2 ಚಮಚದಷ್ಟು ಸಕ್ಕರೆ ಹಾಕುವ. ಇದಕ್ಕೆ 2 ಚಮಚ ಸಾಕು ಸಕ್ಕರೆ. ನೆಕ್ಕಿತ್ತೇನು 2 ಚಮಚದಾತ ಸಕ್ಕರೆ ಪಾಡ್ದು ಒಂದೇನು ಕೊದ್ದರೆ ಬಿಡುಪೆ. ಇದು ಚೆನ್ನಾಗಿ ಕುದಿ ಬರಲಿ ನೋಡಿ. ಹೀಗೆ ಇದನ್ನು ಸ್ವಲ್ಪ ಸಕ್ಕರೆ ಕರಗೋ ತನಕ ನಾವು ಹೀಗೆ ಕೈ ಆಡಿಸಬೇಕು. ಸಕ್ಕರೆ ಕರನೆಟ್ಟು ನಮ್ಮ ಇಂಚ ಕೈ ಆಡೋಡು ಚೌಂಟುಡು ತಿರ್ಗಂಡ ಆಂಡ್ ಇದರಲ್ಲಿ ಒಂದು ಶೋಕು ಸಕ್ಕರೆ ಕಲಡ್ಡು. ಈಗ ನೋಡಿ ಸಕ್ಕರೆ ಎಲ್ಲ ಕರಗಿ ಆಯಿತು. ಇದು ಒಂದು ಕುದಿ ಬರಲಿ. ಒಂದೊಂತೆ ಕೊದ್ದಿ ಬೊಕ್ಕ ನಮ್ಮ ಚಾತಪುಡಿ ಪಾಡ್ಗ ಒಂಚೂರು ಯಾವು ಜಾಸ್ತಿ ಚಾತಪುಡಿ ಪಾಡ್ರೆ ಬಲ್ಲೆ ಒಂದು 1/4 ಚಮಚದಲ್ಲ ಕಮ್ಮಿ ಚಾತಪುಡಿ ಪಾಡೋಡು ನೋಡಿ. ಇಲ್ಲಿ 1/4 ಚಮಚಕ್ಕಿಂತ ಕೂಡ ಕಮ್ಮಿ ನಾವು ಚಹಾ ಹುಡಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇವೆ. ಚಹಾ ಹುಡಿ ಹಾಕಿದ ನಂತರ ಇದು ಒಂದು ಕುದಿ ಚೆನ್ನಾಗಿ ಕುದಿ ಬರಬೇಕು, ಅಷ್ಟೇ ಜಾಸ್ತಿ ಕುದಿಸಬಾರ್ದು. ಚಾತಪುಡಿ ಪಾಡ್ದು ನಮ್ಮ ಜಾಸ್ತಿ ಕೊದ್ದೆಯವರೆ ಬಲ್ಲಿ ಒಂಜಿ ಚೂರು ಕೊದ್ದೆಂಡ ಯಾವು ತುಲೆ ಒಂಜಿ 2-3 ನಿಮಿಷ ಕೊದ್ದಿಂಡ ಯಾವುದು 2-3 ನಿಮಿಷ ಕುದಿ ಬಂದರೆ ಸಾಕು. ಆಮೇಲೆ ನಾವು ಗ್ಯಾಸನ್ನು ಬಂದ್ ಮಾಡಬೇಕು ನೋಡಿ. ಇದು ಈಗ ಸಾಕು. ಈಗ ಗ್ಯಾಸ್ ಬಂದ್ ಮಾಡುವ. ಒಂದು ಯಾವ ನಮ್ಮ ಗ್ಯಾಸ್ ಬಂದ್ ಮಲ್ಪುಗ ಇಂಥದ್ದೇ ಒಳ್ಳೆ ರೆಸಿಪಿಗಳನ್ನು ನೋಡಲಿಕ್ಕೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಖಂಡಿತ ನಮ್ಮ ಚಾನಲನ್ನು ವಿಸಿಟ್ ಮಾಡಿ ನೋಡಿ. ಇವಾಗ ಇದು ಸಾಕು, ಗ್ಯಾಸ್ ಬಂದ್ ಮಾಡಿದೆ. ಇದನ್ನೀಗ ನಾವು ಸೋಸಿಕೊಳ್ಳುವ. ಒಂದನೇತ ನಮ್ಮ ಅರ್ಪಗ ಯಾವು ಇಂಚಿನ ಸುಮಾರು ವೀಡಿಯೋಸ್ ಅಪ್ಲೋಡ್ ಮಲ್ದೆ ಅವೇನು ನಮ್ಮ ಚಾನಲ್ಡ್ ತೂವರೆ ಖಂಡಿತ ಮರಪೊಡ್ಚಿ ಈತೆ ಒಂದು ಅರ್ಥದ ಆಂಡ್ ಕನ್ನಾನು. ಇವಾಗ ನೋಡಿದು ನಾವು ಒಂದು ಸೋಸ್ಕೊಂಡು ಆಯಿತು. ಇವಾಗ ನಾನು ಒಂದು ಗ್ಲಾಸಿಗೆ ನೋಡಿ 2 ತುಂಡು ಇಲ್ಲಿ ಲಿಂಬೆ ತಗೊಂಡಿದ್ದೇನೆ. 2 ತುಂಡು ಲಿಂಬೆ ತಂದೆ, ಎಲ್ಲಿಯ ಪೀಸು ಲಿಂಬೆ ನೋಡಿದ್ದು ಸಣ್ಣ ತುಂಡು, ಜಾಸ್ತಿ ಹಾಕಬೇಡಿ. ಅದನ್ನು ಈಗ ನಾವು ಗ್ಲಾಸಿಗೆ ಹಾಕುವ. ನಾನು 2 ತುಂಡು ತಗೊಂಡಿದ್ದೇನೆ 2 ಗ್ಲಾಸಿಗೆ ಹಾಕಲಿಕ್ಕೆ. 2 ತುಂಡು ತೆತ್ತೊಂದೆ ಎಲ್ಲಿಯ 2 ಗ್ಲಾಸಿಗಳ ನಮ್ಮ ಪುಂಟುದು ದೀವನ್ಗ ಫಸ್ಟ್ಗೆ ತುಲಿ ಇತ್ತೆ ಒಂದು ಆಂಡು. ಇದೆ ನಮ್ಮ ಮೂಲು ಕಪ್ಪು ಉಪ್ಪು ತೆತ್ತೊಂದೆ ಅಮೂಲು ನೋಡಿ. ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ತಗೊಂಡಿದ್ದೇನೆ. ಇದನ್ನು ನಾವು ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ಳುವ. 2 ಗ್ಲಾಸಿಗೆ 2 ಚಿಟಿಕೆ ಸಾಕು. ಇವಾಗ ಇದು ಕೂಡ ಹಾಕಿ ಆದ ನಂತರ ನಾವು ಸೋಸಿ ಇಟ್ಟ ನೋಡಿ ಈ ಡಿಕಾಕ್ಷನನ್ನು ಹಾಕ್ಕೋಬೇಕು. ನಮ್ಮ ಅರ್ಧದೀತಿನ ಕನ್ನನ್ನು ನಿಕ್ಕ ಪಾಡ್ಗ ಚಾತ ಕನ್ನನ್ನು ನೋಡಿ ಹೀಗೆ ಹಾಕ್ಕೋಬೇಕು. ಇವಾಗ ನಾವು ಇದಕ್ಕೆ ನೋಡಿ ಇದು ಆಯಿತು. ಇವಾಗ ನಾವು ಇದಕ್ಕೆ ಪುದೀನ ಸೊಪ್ಪು ಇದನ್ನೀಗ ಹಾಕ್ತಾ ಇದ್ದೇನೆ. ಇಲ್ಲಿ ನೆಕ್ಕಿತ್ತೇನು ಪುದೀನ ತಪ್ಪು ಪಾಡೊಂದಿಲ್ಲ. ಪುದೀನ ಸೊಪ್ಪು ಹಾಕಿದರೆ ಒಳ್ಳೆ ಒಂದು ಫ್ಲೇವರ್ ಕೂಡ ಬರ್ತದೆ. ಜೀರ್ಣಕ್ರಿಯೆ ಉತ್ತಮ ಕೂಡ ಆಗ್ತದೆ. ಜೀರ್ಣಲ ಎಡ್ಡೆ ಹಾಪುಡು ತುಯರತ ನಮ್ಮ ಲೆಮನ್ ಟೀ ರೆಡಿ. ಆ್ಯಂಡ್ ನೋಡಿದ್ರಲ್ಲ ಲೆಮನ್ ಟೀ ರೆಡಿ ಆಯಿತು. ಇಷ್ಟಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಂಡ ಶೇರ್ ಮಲ್ತದು ಲೈಕ್ ಮಲ್ತದು ಕಮೆಂಟ್ ಮಲ್ಪಲೆ ಧನ್ಯವಾದ.